Student, welcome to the online classes of chemistry. So today we will discuss about the anomalous properties of second period elements. The anomalous properties of second period elements. So here, what are the anomalous properties of second period elements? So second period elements. So we know that the second period elements. So I will write here anomalous properties of anomalous properties of second period elements. Look here, students. So we know the second period elements. So we know the second period elements. So here this lithium, beryllium, boron, carbon, nitrogen, and then oxygen, fluorine. Look here, 3, 4, 5, 6, 7, 8, 9. So these are called as second period elements. First period we have only two elements, hydrogen and helium. And second period, here we have these elements. So it is another one is there, that is here neon. So it is inert gas. So you may write or may not write. So here these are the second period elements. So what are the anomalous properties? Anomalous properties of the second period elements. Look here, students. Every element of the second period here. Every element of the second period, lithium, beryllium, boron, carbon, nitrogen, oxygen, fluorine, all these. Every element of the second period in the periodic table has a smaller size and it has high ionization energy. Its size is small and it has high ionization energy. So therefore, it behaves or it is separate or it behaves as a different from the other rest of the elements in the same group. Rest of the element, as a result, it behaves as a different as compared to other elements in the same group. ಅಂದರೆ ಏನು ಹೇಳ್ತೀವಿ ಇಲ್ಲಿ ಸೆಕೆಂಡ್ ಪೀರಿಯಡ್ನಲ್ಲಿ ಇರ್ತಕ್ಕಂಥ ಎಲ್ಲ ಫಸ್ಟ್ ಎಲಿಮೆಂಟ್ಗಳು ಏನದಲ್ಲ ತಿಳಿತು ಅವು ಅಟಾಮಿಕ್ ಸೈಜ್ ಸಣ್ಣದಿರೋದ್ರಿಂದ ಹೈ ಅಯನೈಸೇಷನ್ ಎನರ್ಜಿ ಇರೋದ್ರಿಂದ ಸೊ ಉಳಿದದ್ರ ಕೆಳಗೆ ಬರ್ತಕ್ಕಂಥ ಗ್ರೂಪ್ನಲ್ಲಿ ಬರ್ತಕ್ಕಂಥ ಎಲಿಮೆಂಟ್ಗಿಂತ ವಿಭಿನ್ನವಾಗಿ ವರ್ತಿಸ್ತವೆ. ಸಪೋಸ್ ಫಾರ್ ಎಕ್ಸಾಂಪಲ್ ಇಲ್ಲಿ ಲಿಥಿಯಂ ಆದಗಳಿಗೆ ಏನದಲ್ಲ ಇದ್ರ ಕೆಳಗೆ ಸೋಡಿಯಂ ಬರ್ತದೆ. ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ ಆ್ಯಂಡ್ ದೆನ್ ಫ್ರಾನ್ಸಿಯಂ ಬರ್ತದೆ. ರೇಡಿಯೋ ಆಕ್ಟಿವಿಟಿ ಬರೆಯಂಗಿಲ್ಲ. ಆಮೇಲೆ ಸೆಕೆಂಡ್ ಪೀರಿಯಡ್ ಒಳಗೆ ಬರಿತೀವಿ ನಾವು ಬೆರಿಲಿಯಂ, ಸೋಡಿಯಂ ಆದಮೇಲೆ ಮ್ಯಾಗ್ನೀಸಿಯಂ ಬರ್ತದೆ. ಸೊ ಇಟ್ ಈಸ್ ಇಲ್ಲಿ ಕ್ಯಾಲ್ಸಿಯಂ ಬರ್ತದೆ. ಸೊ ಕ್ಯಾಲ್ಸಿಯಂ ಆ್ಯಂಡ್ ದೆನ್ ಸ್ಟ್ರಾನ್ಸಿಯಂ ಆ್ಯಂಡ್ ದೆನ್ ಬೇರಿಯಂ, ದೆನ್ ರೇಡಿಯಂ ಬರ್ತದೆ. ರೇಡಿಯಂ ಬರೋಂಗಿಲ್ಲ, ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅದಾವೆ. ಸೊ ಇವೇನದಲ್ಲ ಲಿಥಿಯಮ್ದು ಅಟಾಮಿಕ್ ಸೈಜ್ ಸಣ್ಣದದೆ, ಲಿಥಿಯಮ್ದು ಅಯನೈಸೇಷನ್ ಎನರ್ಜಿ ಜಾಸ್ತಿ ಅದೆ. ಅದಕ್ಕೇನದಲ್ಲ ಸೊ ಇಟ್ ಬಿಹೇವ್ಸ್ ಎಂಟೈರ್ಲಿ ಡಿಫರೆಂಟ್. ಇವೆಲ್ಲವೇನದಲ್ಲ ಅಟಾಮಿಕ್ ಸೈಜ್ ಸಣ್ಣದಿರೋದ್ರಿಂದ ಸೊ ಎವ್ರಿ ಎಲಿಮೆಂಟ್ ಆಫ್ ಸೆಕೆಂಡ್ ಪೀರಿಯಡ್ ಇನ್ ದ ಪೀರಿಯಾಡಿಕ್ ಟೇಬಲ್ ಹ್ಯಾಸ್ ಅ ಸ್ಮಾಲರ್ ಸೈಜ್ ಆ್ಯಂಡ್ ಹೈ ಅಯನೈಸೇಷನ್ ಎನರ್ಜಿ. ಆ್ಯಸ್ ಎ ರಿಸಲ್ಟ್ ಸೊ ಇಟ್ ಈಸ್ ಡಿಫರೆಂಟ್ ಫ್ರಮ್ ದ ರೆಸ್ಟ್ ಆಫ್ ದ ಅದರ್ ಎಲಿಮೆಂಟ್ ಇನ್ ದ ಸೇಮ್ ಗ್ರೂಪ್. ಈ ಸೇಮ್ ಗ್ರೂಪ್ನಲ್ಲಿ ಏನದಲ್ಲ ಇವುಗಳ ಪ್ರಾಪರ್ಟಿ ಬೇರೆ ಇರ್ತದೆ, ಇವುಗಳ ಪ್ರಾಪರ್ಟಿ ಬೇರೆ ಇರ್ತದೆ. So this is the first anomalous property. And here if you consider only two example, ಇಲ್ಲಿ ಎರಡೇ ಎಕ್ಸಾಂಪಲ್ ಕನ್ಸಿಡರ್ ಮಾಡಿದ್ರೆ ಅಂತೇಳಿರಿ, ಲಿಥಿಯಂ ಆ್ಯಂಡ್ ಬೆರಿಲಿಯಂ ಅಷ್ಟೇ ಕನ್ಸಿಡರ್ ಮಾಡಿದ್ರು ಅಂತೇಳಿರಿ. ಸೊ ಲಿಥಿಯಂ ಬೆರಿಲಿಯಂ ಶೋಸ್ ಅನಾಮಲಸ್ ಪ್ರಾಪರ್ಟೀಸ್ ಡ್ಯೂ ಟು ಸ್ಮಾಲರ್ ಅಟಾಮಿಕ್ ಸೈಜ್ ಆ್ಯಂಡ್ ಹೈ ಅಯನೈಸೇಷನ್ ಎನರ್ಜಿ. ಲಿಥಿಯಂ ಮತ್ತು ಬೆರಿಲಿಯಂ ಅಷ್ಟೇ ಕನ್ಸಿಡರ್ ಮಾಡಿದಪ್ಪ ಅಂತಂದರೆ ಸೊ ಇದ್ರದ್ದು ಅಟಾಮಿಕ್ ಸೈಜ್ ಸಣ್ಣದದ, ಅಯನೈಸೇಷನ್ ಎನರ್ಜಿ ಹೆಚ್ಚದ, ಅದಕ್ಕೇನದಲ್ಲ ಇದು ಅನಾಮಲಸ್ ಪ್ರಾಪರ್ಟಿ ಕೊಡ್ತದೆ. ಅನಾಮಲಸ್ ಅಂದರೆ ಅನಿಪೇಕ್ಷಣೀಯ ಪ್ರಾಪರ್ಟಿ ಕೊಡ್ತದೆ. ಆಮೇಲೆ ನೆಕ್ಸ್ಟ್ ಏನು ಹೇಳ್ತೀವಿ ನಾವಿಲ್ಲಿ, ಲಿಥಿಯಂ ಆ್ಯಂಡ್ ಬೆರಿಲಿಯಂ ಫಾರ್ಮ್ಸ್ ಕೋವೆಲೆಂಟ್ ಕಂಪೌಂಡ್. ಲಿಥಿಯಂ ಮತ್ತು ಬೆರಿಲಿಯಂ ಏನದಲ್ಲ ಕೋವೆಲೆಂಟ್ ಕಂಪೌಂಡ್ಗಳನ್ನು ಫಾರ್ಮ್ ಮಾಡ್ತದೆ. ಫಾರ್ ಎಕ್ಸಾಂಪಲ್ ಲಿಥಿಯಂ ಕಂಬೈನ್ಸ್ ವಿತ್ ಕ್ಲೋರಿನ್, ಇಟ್ ಫಾರ್ಮ್ಸ್ ಲಿಥಿಯಂ ಕ್ಲೋರೈಡ್. ಇದು ಕೋವೆಲೆಂಟ್ ಕಂಪೌಂಡ್ ಇದು. ಸೊ ಇಟ್ ಈಸ್ ಅ ಕೋವೆಲೆಂಟ್ ಕಂಪೌಂಡ್. ಲಿಥಿಯಂ ಫಾರ್ಮ್ಸ್ ಕೋವೆಲೆಂಟ್ ಕಂಪೌಂಡ್. ಇದು ಕೋವೆಲೆಂಟ್ ಕಂಪೌಂಡ್ ಫಾರ್ಮ್ ಮಾಡ್ತದೆ ಲಿಥಿಯಂ ಮತ್ತು ಬೆರಿಲಿಯಂ. ಆ್ಯಂಡ್ ದ ಅದರ್ ಎಲಿಮೆಂಟ್ಸ್ ಅದ್ರ ಕೆಳಗೆ ಬಂದಿರುತ್ತೆ ಹೇಳಿರಿ, ಅದರ್ ಎಲಿಮೆಂಟ್ಸ್ ಫಾರ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್ ಫಾರ್ಮ್ಸ್ ಲುಕ್ ಹಿಯರ್
lithium chloride forms covalent compound, sodium chloride forms ionic compounds. Ionic compound, sodium ಒಂದೇ ಮತ್ತು potassium ತಗೊಳ್ರಿ. So potassium nitrate KNO3, so it forms ionic compounds. Look here students, it is the difference. Hence it is called anomalous, anipexania, anomalous. So the third one, lithium and beryllium forms covalent compounds, whereas the other elements in the same group, that is the first group and second group, sodium, magnesium, potassium, calcium, etc., these form ionic compounds. ಇವುಗಳ ionic compoundಗಳನ್ನು ಫಾರ್ಮ್ ಮಾಡ್ತದೆ. Then fourth one, these elements have only 4 valence orbitals. ಇವು ಎಲಿಮೆಂಟ್ಸಿಗೆ ನೋಡ್ರಿ 4 valence orbitals ಇರ್ತಾವೆ ಅಷ್ಟೇ. ವ್ಯಾಲೆನ್ಸ್ ಆರ್ಬಿಟಲ್ಸ್, ಆರ್ಬಿಟಲ್ 4 ಇರ್ತಾವೆ. ಆರ್ಬಿಟಲ್ 4 ಅಂದ್ರೆ ಏನು? ಲುಕ್ ಹಿಯರ್, ಇಲ್ಲಿ ಸಪೋಸ್ ಫಾರ್ ಎಕ್ಸಾಂಪಲ್ ಲೀಥಿಯಂ ಬರಿತೀರಿ, ನೋಡಲಿ ಲೀಥಿಯಂ ಬರಿತೀನಿ 1s2 2s1, ಬೆರಿಲಿಯಂ ಬರಿತೀನಿ ಸೊ 1s2 2s2, ಸೊ ಬೋರಾನ್ ಬರಿತೀನಿ 1s2 2s2 2p1, p1 ಸ್ಟಾರ್ಟ್ ಆತಿಲ್ಲಿ. ಆಮೇಲೆ ಇಲ್ಲಿ p2 p3 p4 p6. ಲುಕ್ ಹಿಯರ್, ಫ್ಲೋರಿನ್ ಬರಿತೀನಿ 1s2 2s2 2p5. So it is here, so p1 p2 p3 p4 p5, so p5 ಅಂತೇಳಿ ಅಂದರೆ ಸೊ ಇಟ್ ಈಸ್ ನೋಡ್ರಿ ಇಲ್ಲಿ. ಸೊ ಏನೇನು ಆರ್ಬಿಟಲ್ ತುಂಬ್ಯಾವ ಇಲ್ಲಿ? ಸೊ 2s ಆ್ಯಂಡ್ 2p ಆರ್ಬಿಟಲ್ ತುಂಬ್ಯಾವ, 2s ಆ್ಯಂಡ್ 2p, 2s ಆ್ಯಂಡ್ 2p. 1s ಏನು ಬಿಟ್ಟು ಬಿಡ್ತೀವಿ ನಾವು, ಯಾಕಂದ್ರೆ 1s ಏನದಲ್ಲ ನ್ಯೂಕ್ಲಿಯಸ್ ಸಮೀಪ ಇರ್ತದೆ. 2s ಆ್ಯಂಡ್ 2p, 2s ಒಳಗೆ ಎಷ್ಟು ಆರ್ಬಿಟಲ್ ಇರ್ತದೆ? ಇಟ್ ಹ್ಯಾಸ್ 1 ಆರ್ಬಿಟಲ್ ಆ್ಯಂಡ್ ಪ್ಲಸ್ 2p ಆರ್ಬಿಟಲ್, ಇಟ್ ಹ್ಯಾಸ್ 3 ಆರ್ಬಿಟಲ್ಸ್. 3 ಆರ್ಬಿಟಲ್ಸ್ ಅಂದರೆ ಯಾವುದು? px 3px 3py ಪ್ಲಸ್ 3pz, 3 ಆರ್ಬಿಟಲ್ ಇರ್ತಾವೆ, 3 + 1. ಸೊ ಅದಕ್ಕೆ ಇಲ್ಲಿ ಏನು ಹೇಳ್ತೀವಿ ನಾವಿಲ್ಲಿ? ದೀಸ್ ಎಲಿಮೆಂಟ್ಸ್, ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಹ್ಯಾಸ್ ಎ ಮ್ಯಾಕ್ಸಿಮಮ್ ಆಫ್ 4 covalent, or that is here these second period elements has 4 orbitals, valence orbitals, 4 valence orbitals, that is 2s and 2p. 2s ಮತ್ತು 2p ಅನ್ನೋದಲ್ಲ 4 ವ್ಯಾಲೆನ್ಸ್ ಆರ್ಬಿಟಲ್ಸ್ ಇರ್ತದೆ. ಆ್ಯಂಡ್ ಡ್ಯೂ ಟು ದಿಸ್ ರೀಸನ್ ಇಟ್ ಹ್ಯಾಸ್ ಎ ಮ್ಯಾಕ್ಸಿಮಮ್ ಕೋವ್ಯಾಲೆನ್ಸಿ ಆಫ್ 4. ಇದ್ರ ಕೋವ್ಯಾಲೆನ್ಸಿ ಎಷ್ಟು ಇರ್ತದೆ? 4 ಇರ್ತದೆ. ಫಾರ್ ಎಕ್ಸಾಂಪಲ್ ಇಟ್ ಫಾರ್ಮ್ಸ್ ಮಿಥೇನ್ CH4, ನೋಡಲಿ CH4 ಕೋವ್ಯಾಲೆನ್ಸಿ 4 ಅದು. ಕಾರ್ಬನ್ದು ಕೋವ್ಯಾಲೆನ್ಸಿ 4 ಇದೆ, 4 CH4. ಲೈಕ್ ದಿಸ್ CO2. ಸೊ ಅದಕ್ಕೆ ಇಲ್ಲಿ ಏನು ಹೇಳ್ತೀವಿ ನಾವು? ದೀಸ್ ಎಲಿಮೆಂಟ್ಸ್ ಹ್ಯಾವ್ ಓನ್ಲಿ 4 ವ್ಯಾಲೆನ್ಸ್ ಆರ್ಬಿಟಲ್ಸ್, ಓನ್ಲಿ 4 ವ್ಯಾಲೆನ್ಸ್ ಆರ್ಬಿಟಲ್ಸ್. 3 + 1 4, 4 ವ್ಯಾಲೆನ್ಸ್ ಆರ್ಬಿಟಲ್ಸ್ ಇರ್ತಾವೆ. ಇಲ್ಲಿ ಬೇಕಾದಲ್ಲಿ ತುಂಬ್ರಿ ನೀವು, ಇಲ್ಲಿ ಎಷ್ಟು ತುಂಬೋದು? ಇಲ್ಲಿ ತುಂಬಿರಲ್ಲ, ಇದೇ ಟೈಪ್ ಆಗ್ತದೆ 4 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. ಆ್ಯಂಡ್ ದೇರ್ ಫೋರ್ ದೀಸ್ ಹ್ಯಾವ್ ಎ ಮ್ಯಾಕ್ಸಿಮಮ್ ಆಫ್ ಕೋವ್ಯಾಲೆನ್ಸಿ 4. ಆ್ಯಂಡ್ ದ ಅದರ್ ಮೆಂಬರ್ಸ್, ಇಲ್ಲಿ ಕೆಳಗೆ ಬಂದರೆ ಅಂತೇಳಿರಿ, ಅದರ್ ಮೆಂಬರ್ಸ್ ಹ್ಯಾಸ್ 9 ವ್ಯಾಲೆನ್ಸ್ ಆರ್ಬಿಟಲ್ಸ್. 9 ವ್ಯಾಲೆನ್ಸ್ ಆರ್ಬಿಟಲ್ಸ್ಗಳು ಬರ್ತಾವೆ. 9 ವ್ಯಾಲೆನ್ಸ್ ಆರ್ಬಿಟಲ್ಸ್ಗಳು ಹೆಂಗೆ ಬರ್ತಾವೆ ನೋಡಿ. ಸೊ ದಟ್ ಈಸ್ ಇಲ್ಲಿ 1ನೇದು ಏನದಲ್ಲ, ಸೊ ಇಟ್ ಈಸ್ ಇಲ್ಲಿ 1ನೇದ್ರಾಗ 1s ಬರ್ತದೆ. ಸೊ ಇಟ್ ಈಸ್ 1s 2s ಆ್ಯಂಡ್ ದೆನ್ ಹಿಯರ್ ಇಟ್ ಈಸ್ 1s, ಇಟ್ ಈಸ್ 2s 2p, ಎರಡದು 2s 2p ಅದು. ಆ್ಯಂಡ್ ಥರ್ಡ್ ಬಂತಂದರೆ ಸೊ ಇಲ್ಲಿಂದ ಚಾಲೋ ಆತಪ್ಪ ಅಂತಂದರೆ 2s, ದಟ್ ಈಸ್ 3s 3p 3d. ಸೊ 9 ವ್ಯಾಲೆನ್ಸ್. ಲೋಕಲ್ 9 ವ್ಯಾಲೆನ್ಸ್ ಹೆಂಗೆ ಆಯ್ತು ನೋಡಿ. ಡಿ ಎಷ್ಟು ಇರ್ತಾರೆ ಆರ್ಬಿಟಲ್? ಡಿ ಆರ್ಬಿಟಲ್ 5, dxy dyz dxz dx² - y² ಆ್ಯಂಡ್ dz², 5 ಆರ್ಬಿಟಲ್. ಇಲ್ಲಿ 3 ಆರ್ಬಿಟಲ್, ಇಲ್ಲಿ 1 ಆರ್ಬಿಟಲ್ ಈಸ್ ಈಕ್ವಲ್ ಟು ಎಷ್ಟಾಯ್ತು? 9 ಆರ್ಬಿಟಲ್ಸ್, 9 ವ್ಯಾಲೆನ್ಸ್ ಆರ್ಬಿಟಲ್ಸ್. ಅದಕ್ಕೆ ಏನು ಹೇಳಿದ್ವಿ ನಾವಿಲ್ಲಿ? ದೀಸ್ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಹ್ಯಾಸ್ ಓನ್ಲಿ 4 ವ್ಯಾಲೆನ್ಸ್ ಆರ್ಬಿಟಲ್ಸ್, that is 2s and 2p, 3 + 1 4 valence orbitals, whereas the other elements in the same group, that is first and second, has 9 valence orbitals. 9 valence orbitals means 3s 3p 3d. So that is 3s 3p 3d means 5 + 3 + 1, d5 3p 3 and s1. So here it is the fourth one. Then the last one, the first member of p orbital. Here it is the first member. Look here students, it is the first member because 2p1 start here. And here from this, here the p block starts here, p block. These two are s block and these are p block. Here from this it is p block. Here the p block elements. So here the p block elements forms a stronger p-pi multiple bonds. ಎಂಥ ಬಾಂಡ್ ಫಾರ್ಮ್ ಆಗ್ತವೆ? ಸೊ ದೀಸ್ ಫಾರ್ಮ್ಸ್ p-pi
multiple bonds. In pharmaco, multiple bonds pharmaco. These forms a stronger p pi multiple bonds. P pi under pi electrons, pi orbital. So here it forms like this, that is here they forms themselves. So carbon carbon double bond, carbon carbon triple bond, and then this nitrogen nitrogen double bond, nitrogen nitrogen triple bond. So these form stronger multiple bond. ಇವು ಸ್ಟ್ರಾಂಗರ್ ಮಲ್ಟಿಪಲ್ ಬಾಂಡ್ಗಳನ್ನು ಫಾರ್ಮ್ ಮಾಡ್ತಾವೆ themselves, ಆ್ಯಂಡ್ ಆಲ್ಸೋ ವಿತ್ ಅದರ್ ಎಲಿಮೆಂಟ್ಸ್, ಬೇರೆ ಎಲಿಮೆಂಟ್ಗಳ ಜೊತೆಗೂ ಕೂಡ ಏನದಲ್ಲ ಫಾರ್ಮ್ ಆಗ್ತದೆ. ಸೊ ಫಾರ್ ಎಕ್ಸಾಂಪಲ್ ಐ ವಿಲ್ ರೈಟ್ ಸಿ ಡಬಲ್ ಬಾಂಡ್ ಎನ್, ಸಿ ಟ್ರಿಪಲ್ ಬಾಂಡ್ ಎನ್, ಆ್ಯಂಡ್ ದೆನ್ ಎನ್ that is double bond O like this. So these form with others also. So it is the anomalous property. Whatever the properties given by the second period, first element, so other elements does not give, it is called as anomalous property. ಎರಡನೇ ಪೀರಿಯಡ್ನಲ್ಲಿ ಬರ್ತಕ್ಕಂಥ ಮೊದಲನೇ ಎಲಿಮೆಂಟ್ಸ್ಗಳು ಏನು ಪ್ರಾಪರ್ಟಿ ಕೊಡ್ತದೆ, ಅದ್ರ ಕೆಳಗಿರ್ತಕ್ಕಂಥ ಎಲಿಮೆಂಟ್ಸ್ಗಳು ಆ ಪ್ರಾಪರ್ಟಿಯನ್ನು ಕೊಡೋಂಗಿಲ್ಲ. ಅದಕ್ಕೆ ಅನಾಮಲಸ್ ಅಂತ ಕರಿತೀವಿ. ಆಯಿತು. ಸೊ ಐ ವಿಲ್ ರೈಟ್ ಹಿಯರ್. Look here, I will write. Number 1, every element of second period, every element of second period, every element of second period in the periodic table, in the periodic table has a smaller size, in the periodic table has a smaller size and high ionization energy, high ionization energy or ionization enthalpy, high ionization energy or high ionization enthalpy. As a result, so what happens? As a result, here remember students, as a result the first element, or as a result here the first, these, that is lithium and beryllium, boron, etc. So these behaves differently. As a result it is different, it is different, it behaves different, it behaves different, it is different from the rest of the other elements, rest of the other elements of the same group, of the same group. Look here, it is the first one, anomalous property. Every element of second period in the periodic table has a smaller size and high ionization energy. As a result, it is different from the rest of the other element of the same group. Then look here students, this lithium and beryllium, if you consider this, lithium and beryllium has anomalous property. So it shows, or it exhibits, lithium and beryllium shows anomalous properties. Lithium beryllium shows anomalous property. This anomalous property shows anomalous property. So because it has, these have smaller size and high ionization energy. These have smaller size and high ionization energy. Then third important one, look here, lithium and beryllium forms which type of bond? Covalent. And the other elements form
ionic bond. So lithium and beryllium forms lithium and beryllium forms covalent bond, whereas other elements forms ionic bond. For example, lithium chloride, covalent bond. Sodium chloride, KNO3, ionic bond. Look here students, it is the difference here. Then what is the fourth? Fourth I told that, covalency. That is, these elements have only 4. These elements means second period elements. These elements means second period elements. These elements have only 4 valence orbitals, 2s and 2p. 4 valence orbitals, 2s and 2p. S has only 1 and p has 3. 4 valence orbital. Hence the maximum covalency is 4. That is, it forms methane 4. Silicon tetrafluoride, SiF4. Like this it is, these have a maximum covalency 4. So it is here, whereas other elements forms 9 valence orbitals. Form 9 valence orbitals. 9 valence orbital ಏನದಲ್ಲ ಫಾರ್ಮ್ ಆಗ್ತದೆ. Whereas other elements have 9 valence orbitals. That is 3s, 3p and 3d. D has 5, p has 3, 8, this is 1, 9. So here, for example, they form SF6, AlF6, like this compound. Sulfur hexafluoride, aluminum hexafluoride, like this. They form like this compound. So here it is the fourth one. Then what is the last one? The last one is they form p-pi multiple bond. So let us see that p-pi multiple bond. Look here students, here fifth one, in second period the members of P block, means P block starts from here, 2p1, 2p2, 2p3, 2p4, 2p5 here. So here the members of this P block elements, in second period the members of P block elements forms p-pi multiple bonds. Multiple means double bond and triple bond. Remember, multiple means double bond and triple bond. That is stronger multiple bonds to itself
and with other elements. Look here students. So these carbon, nitrogen, oxygen, fluorine, so etc. here, so few of them forms multiple bonds. And here the multiple bonds will be, look here example, carbon carbon double bond, ethene. So we are writing ethene, CH2 double bond CH2, ethene. Then ethyne, C triple bond, H, ethyne, like this, ethene, ethyne. So here C triple bond. And then nitrogen double bond, nitrogen triple bond. So here they formed stronger multiple bonds to itself. Itself means self, they form self. And also with others. And also with others. That is the second set of example. Also with others means you may write any one example. So it is here you may write C double bond O, aldehydes and ketones, having that is different group like this, CH3, CH double bond O. So then you may also form cyanides, C triple bond N, cyanides, and nitric oxides, N double bond O, like this. So here it forms, it is the anomalous property. And the other elements of this group form weaker multiple bonds. Therefore, the other elements forms weaker multiple bonds. So it is the anomalous property. So now let us see. So these are called as anomalous property. Among these 5 you may write at least a minimum 3 anomalous property. You may write 3 anomalous property. So ಇದರಲ್ಲಿ 3 anomalous property ಬರೆದರೂ ನಡೀತದೆ. Then look here. The next unit is second one. Diagonal relationship. So what is the diagonal relationship? Look here students. Here I will write the second period elements like, so I will write here group, here group 1. I will write here, you may write that is group 1, 2, 3, 4. And here at the bottom you may write second period and third period. Second period, third period. Look here students. I will write here this first period, first, second, 3, 4. I will write only 4 elements. The first one is second period, first element is lithium. And which is the second one? Beryllium. And the third one means 13th group, boron. And after boron, that is you will get carbon, like this. And write the next one, third period, below lithium. So below lithium, sodium, and then magnesium, 11, 12, and then 13 aluminum, and 14 silicon. Look here students. Here what is the diagonal? Diagonal means what? Look here, diagonal means this. Look here, it is diagonal. So diagonal means this. It is the diagonal relationship. Then what is the diagonal relationship? Look here, definition. It is the chemical similarity or similar chemical properties, chemical similarity between the first element of any group. You may take any group. First element of any group, this group or this group or this group.
ಫಸ್ಟ್ ಎಲಿಮೆಂಟ್ ಆಫ್ ಎನಿ ಗ್ರೂಪ್. ಮೊದಲೇ ಎಲಿಮೆಂಟ್ ಏನದಲ್ಲಿ ಯಾವ ಗ್ರೂಪ್ ಬೇಕಾದ್ರದಿರಲಿ, ಇದನ್ನು ಮೊದಲಂತ ತೊಗೊಂಡ್ರೆ ತಿಳಿರಿ ನೆಕ್ಸ್ಟ್ ಇದು ಬರ್ತದೆ, ಇದು ಮೊದಲಂತ ತೊಗೊಳ್ರಿ ನೆಕ್ಸ್ಟ್ ಇದು ಬರ್ತದೆ, ಇದು ಮೊದಲಂತ ತೊಗೊಳ್ರಿ ನೆಕ್ಸ್ಟ್ ಇದು ಬರ್ತದೆ. ಅದಕ್ಕೇನು ಹೇಳ್ತೀವಿ ನಾವಿಲ್ಲಿ? ಇಟ್ ಈಸ್ ದ ಕೆಮಿಕಲ್ ಸಿಮಿಲ್ಯಾರಿಟಿ ಬಿಟ್ವೀನ್ ದ ಫಸ್ಟ್ ಮೆಂಬರ್ ಆಫ್ ಎನಿ ಗ್ರೂಪ್, ದ ಫಸ್ಟ್ ಮೆಂಬರ್ ಆಫ್ ಆರ್ ಫಸ್ಟ್ ಎಲಿಮೆಂಟ್ ಆರ್ ಫಸ್ಟ್ ಮೆಂಬರ್ ಆಫ್ ಎನಿ ಗ್ರೂಪ್ ಆ್ಯಂಡ್ ದ ಸೆಕೆಂಡ್ ಮೆಂಬರ್ ಆಫ್ ನೆಕ್ಸ್ಟ್ ಗ್ರೂಪ್. ಅದ್ರ ನೆಕ್ಸ್ಟ್ ಇರ್ಬೇಕು, ಇದ್ರ ಕೆಳಗಿನ ತೊಗೊಳಂಗಿಲ್ಲ, ಇದ್ರ ನೆಕ್ಸ್ಟ್ ಬರ್ಬೇಕು. ಇಲ್ಲಿ ಫಸ್ಟ್ ಸೆಕೆಂಡ್ ಪೀರಿಯಡ್ ಆದಮೇಲೆ ಥರ್ಡ್ ಪೀರಿಯಡ್ ಅಷ್ಟು ತೊಗೋಬೇಕು, ಫೋರ್ತ್ ಪೀರಿಯಡ್ ತೊಗೊಳಕ್ಕೆ ಬರೋಂಗಿಲ್ಲ. ಸೆಕೆಂಡ್ ಥರ್ಡ್ ಪೀರಿಯಡ್ ಫೋರ್ತ್ ಪೀರಿಯಡ್ ತೊಗೊಳಿಕ್ಕೆ ಬರ್ತದೆ, ಫೋರ್ತ್ ಫಿಫ್ತ್ ತೊಗೊಳಿಕ್ಕೆ ಬರ್ತದೆ, ಆದರೆ ಮತ್ತೆ ಈ ಕಡೆ ತೊಗೊಳಿಕ್ಕೆ ಬರೋಂಗಿಲ್ಲ. ಬಟ್ ಫಸ್ಟ್ ಪೀರಿಯಡ್ ಆ್ಯಂಡ್ ಸೆಕೆಂಡ್ ಪೀರಿಯಡ್ ಓನ್ಲಿ ದ ಎಲಿಮೆಂಟ್ಸ್ ಎಕ್ಸಿಬಿಟ್ ಡಯಾಗ್ನಲ್ ರಿಲೇಷನ್ಶಿಪ್. ಸೊ ಅದಕ್ಕೆ ಇಲ್ಲಿ ಡೆಫಿನೇಷನ್ ಏನು ಹೇಳ್ತೀವಿ ನಾವು ಇಲ್ಲಿ? ಸೊ ಇಟ್ ಈಸ್ ದ ಕೆಮಿಕಲ್ ಸಿಮಿಲ್ಯಾರಿಟಿ. ಇದು 2 ಮಾರ್ಕ್ಸ್ ಇದೆ. ಡಿಫೈನ್ ಡಯಾಗ್ನಲ್ ರಿಲೇಷನ್ಶಿಪ್. ಇಟ್ ಈಸ್ ದ chemical similarity. It is the chemical similarity between the first member ಅನ್ಬೋದು ಅಥವಾ ಫಸ್ಟ್ ಎಲಿಮೆಂಟ್ ಅನ್ಬೋದು, ಬಿಟ್ವೀನ್ ದ ಫಸ್ಟ್ ಮೆಂಬರ್ ಆಫ್ ಎನಿ ಗ್ರೂಪ್ ವಿತ್ ಅನ್ಬೋದು ಅಥವಾ ಆ್ಯಂಡ್ ಅನ್ಬೋದು, and the second group and the second group. First member of any group and the second element ನೋಡ್ರಿ, ಸೆಕೆಂಡ್ ಎಲಿಮೆಂಟಿಗೆ ಬಂದೀವಿ ಇಲ್ಲಿ. ಸೆಕೆಂಡ್ ಎಲಿಮೆಂಟ್ ಆಫ್ ದ ನೆಕ್ಸ್ಟ್ ಗ್ರೂಪ್, ಸೆಕೆಂಡ್ ಎಲಿಮೆಂಟ್ ಆಫ್ ದ ನೆಕ್ಸ್ಟ್ ಗ್ರೂಪ್ is called diagonal relationship. Look at words. ಇವೆರಡು ಏನದಲ್ಲ ಕೆಮಿಕಲ್ ಪ್ರಾಪರ್ಟಿ ಸಿಮಿಲರ್ ಕೊಡ್ತದೆ, ಸೇಮ್ ಕೊಡ್ತದೆ. ಇವೆರಡು ಕೆಮಿಕಲ್ ಪ್ರಾಪರ್ಟಿ ಸೇಮ್ ಕೊಡ್ತದೆ. ಯಾಕೆ ಸೇಮ್ ಕೊಡ್ತದೆ? ಡಯಾಗ್ನಲ್ ರಿಲೇಷನ್ಶಿಪ್ ಅಂತ ಕರಿತೀವಿ ಅದಕ್ಕೆ. ಸೊ ಯಾಕೆ ಸೇಮ್ ಕೊಡ್ತದಪ್ಪ ಅಂತಂದ್ರೆ ದೀಸ್ ಹ್ಯಾವ್ ಸೇಮ್ ಎಟಾಮಿಕ್ ಸೈಜ್ ಆರ್ ಎಟಾಮಿಕ್ ರೇಡಿಯಾ. ಅಥವಾ ಎಟಾಮಿಕ್ ಸೈಜ್ ಏನದಲ್ಲ ಸೇಮ್ ಇರ್ತದೆ. ಸೇಮ್ ಅಂದರೆ 100% ಸೇಮ್ ಇರೋಂಗಿಲ್ಲ. 100% ಸೇಮ್ ಇರೋಂಗಿಲ್ಲ. ಸಪೋಸ್ ಫಾರ್ ಎಕ್ಸಾಂಪಲ್ ಏನದಲ್ಲ ಲೀಥಿಯಮ್ದು ಆಮೇಲೆ ಇದ್ರದ್ದು ಬೆರಿಲಿಯಮ್ದು ಮ್ಯಾಗ್ನೆಸಿಯಮ್ದು ಏನಂದ್ರೆ 100% ಸೇಮ್ ಇರೋಂಗಿಲ್ಲ, ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು. ತಿಳಿದು ಆ್ಯಂಡ್ ದೀಸ್ ಹ್ಯಾವ್ ಸೇಮ್ ಎಲೆಕ್ಟ್ರೋನೆಗೆಟಿವಿಟಿ ಸೇಮ್ ಇರ್ತದೆ. ಲೀಥಿಯಮ್ದಿಗೆ 1.0 ಅದ, ದೆನ್ ಮ್ಯಾಗ್ನೇಸಿಯಮ್ ಆ್ಯಸ್ 1.21 to 1.31 ಅನ್ನೋದು ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ. ತಿಳಿತು ಆದರೆ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಭಾಳ ಇರ್ತದೆ ಡಿಫ್ರೆನ್ಸ್. ಆದರೆ ಇವೆರಡಕ್ಕೂ ಕಂಪೇರ್ ಮಾಡಿದಾಗ ಏನದಲ್ಲ ಇದ್ರದ್ದು ಅಟಾಮಿಕ್ ರೇಡಿಯಸ್ ಅಥವಾ ಸೈಜ್, ಆಮೇಲೆ ಇದ್ರದ್ದು ಎಲೆಕ್ಟ್ರೋನೆಗೆಟಿವಿಟಿ ತಿಳಿತು, ಆಮೇಲೆ ಇದ್ರದ್ದು ಪೋಲ್ರೈಸಿಂಗ್ ಪವರ್ ಅಂತ ಕರಿತೀವಿ ನಾವು. ಪೋಲ್ರೈಸಿಂಗ್ ಪವರ್ ಏನದಲ್ಲ, ಸೊ ಇವು ಏನದಲ್ಲ ಇದ್ರದ್ದು ಸೇಮ್ ಇರ್ತಾವೆ. ಅದಕ್ಕೆ ಡಯಾಗ್ನಲ್ ರಿಲೇಷನ್ಶಿಪ್ ಇದು ಡೆಫಿನೇಷನ್. ಇಟ್ ಈಸ್ ದ ಕೆಮಿಕಲ್ ಸಿಮಿಲ್ಯಾರಿಟಿ ಬಿಟ್ವೀನ್ ದ ಫಸ್ಟ್ ಮೆಂಬರ್ ಆಫ್ ಎನಿ ಗ್ರೂಪ್, ಯಾವ್ದು ಬೇಕಾದ ತೊಗೊಳ್ರಿ, ಫಸ್ಟ್ ಮೆಂಬರ್ ಆಫ್ ಎನಿ ಗ್ರೂಪ್ ಆ್ಯಂಡ್ ದ ಸೆಕೆಂಡ್ ಎಲಿಮೆಂಟ್ ಆಫ್ ದ ನೆಕ್ಸ್ಟ್ ಗ್ರೂಪ್. ಸೆಕೆಂಡ್ ಎಲಿಮೆಂಟ್ ತೊಗೊಳ್ರಿ, ಇದು ಫಸ್ಟ್ ಮೆಂಬರ್ ಇದನ್ನು ತೊಗೊಂಡ್ರೆ ತಿಳಿದ್ರಿ ಎನಿ ಗ್ರೂಪ್, ಈ ಗ್ರೂಪದ ಫಸ್ಟ್ ಮೆಂಬರ್, ಈ ಗ್ರೂಪದ ಫಸ್ಟ್ ಮೆಂಬರ್, ಈ ಗ್ರೂಪದ ಫಸ್ಟ್ ಮೆಂಬರ್, ಇದು ಸೆಕೆಂಡ್ ಎಲಿಮೆಂಟ್. ಸೊ ದಿಸ್ ಈಸ್ ಕಾಲ್ಡ್ ಆ್ಯಸ್ ಅ ಡಯಾಗ್ನಲ್ ರಿಲೇಷನ್ಶಿಪ್. ಆ್ಯಂಡ್ ಲೆಟ್ ಅಸ್ ಸಿ ದಟ್ ಈಸ್ ವಾಟ್ ಎಕ್ಸ್ಪ್ಲೇನ್ ಡಯಾಗ್ನಲ್ ರಿಲೇಷನ್ಶಿಪ್ ಅನ್ನಂತೇಳಿ ಅವಾಗ ನಾವು ಯಾವುದೋ ಒಂದು ಎಕ್ಸಾಂಪಲ್ ತೊಗೋಬೇಕಿಲ್ಲ. ಯು ಮೇ ಟೇಕ್ ಲಿಥಿಯಮ್ ಆ್ಯಂಡ್ ಮ್ಯಾಗ್ನೀಸಿಯಮ್ ಆರ್ ಬೆರಿಲಿಯಮ್ ಆ್ಯಂಡ್ ಅಲ್ಯೂಮಿನಿಯಮ್ ಆರ್ ಬೋರಾನ್ ಆ್ಯಂಡ್ ಸಿಲಿಕಾನ್. ನಮ್ಮ ಸಿಲೆಬಸ್ಸಿಗೆ ಏನದಲ್ಲ, ಸೊ ಲಿಥಿಯಮ್ ಆ್ಯಂಡ್ ಮ್ಯಾಗ್ನೀಸಿಯಮ್ ಅದ. ಹಂಗಾರೆ ಲಿಥಿಯಮ್ ಆ್ಯಂಡ್ ಮ್ಯಾಗ್ನೀಸಿಯಮ್ದು ಏನದಲ್ಲ ಡೆಫಿನೇಷನ್ಸ್ ಏನದಲ್ಲ, ಸೊ ಇಲ್ಲಿ ಬರ್ದಿನ ಇಲ್ಲಿ ಡಯಾಗ್ನಲ್ ರಿಲೇಷನ್ಶಿಪ್. ಹಂಗಾರೆ ಇದ್ರದ್ದು ಪ್ರಾಪರ್ಟೀಸ್ ಇದ್ರದ್ದು ಹೆಂಗೆ ಬರೀತೀವಿ ನಾವು ಡಯಾಗ್ನಲ್ ರಿಲೇಷನ್ಶಿಪ್? ಐ ವಿಲ್ ಶೋ ಹಿಯರ್. Look here. Number one, lithium and magnesium. ಎರಡು ಬರ್ತೀನಿ ಎಕ್ಸಾಂಪಲ್. ಫಸ್ಟ್ ಎಕ್ಸಾಂಪಲ್ ತಗೋತೀವಿ, ಲಿಥಿಯಮ್ ಆ್ಯಂಡ್ ಮ್ಯಾಗ್ನೀಸಿಯಮ್. ಲಿಥಿಯಮ್ ಈಸ್ ದ ಫಸ್ಟ್ ಎಲಿಮೆಂಟ್ ಆರ್ ಫಸ್ಟ್ ಮೆಂಬರ್ ಆಫ್ ಗ್ರೂಪ್ 1. ಆಯಿತು, ಲಿಥಿಯಮ್ ಏನದಲ್ಲ ಫಸ್ಟ್ ಮೆಂಬರ್ ಆಫ್ ದಿಸ್ ಗ್ರೂಪ್ 1 ಆ್ಯಂಡ್ ಮ್ಯಾಗ್ನೀಸಿಯಮ್ ಇಸ್ ದ ಸೆಕೆಂಡ್ ಮೆಂಬರ್ ಆಫ್ ದ ನೆಕ್ಸ್ಟ್ ಗ್ರೂಪ್ ಆರ್ ನೆಕ್ಸ್ಟ್ ಎಲಿಮೆಂಟ್. ಸೊ ಇವೆರಡು ತೊಗೋತೀನಿ ನಾ ಇಲ್ಲಿ. ಲಿಥಿಯಮ್ ಆ್ಯಂಡ್ ಮ್ಯಾಗ್ನೀಸಿಯಮ್ ಶೋಸ್
ಡಯಾಗ್ನಲ್ ರಿಲೇಷನ್ಶಿಪ್. ಸೊ ಹಂಗಾರೆ ಡಯಾಗ್ನಲ್ ರಿಲೇಷನ್ಶಿಪ್ ಒಳಗೆ ಏನು ತೋರಿಸ್ತದೆ ಇಲ್ಲಿ? ನಂಬರ್ 1 ನೋಡಿ, ನಂಬರ್ 2, ದೀಸ್ ಡಯಾಗ್ನಲಿ ಅಪೋಸಿಟ್ ಎಲಿಮೆಂಟ್ಸ್ ಹ್ಯಾವ್ ಸಿಮಿಲರ್ ಅಟಾಮಿಕ್ ಸೈಜ್. ಇವುಗಳ ಅಟಾಮಿಕ್ ಸೈಜ್ ಏನದಲ್ಲ ಸೇಮ್ ಅದ. ಸಿಮಿಲರ್ ಎಲೆಕ್ಟ್ರೋನೆಗೆಟಿವಿಟಿ, ಇವುಗಳ ಎಲೆಕ್ಟ್ರೋನೆಗೆಟಿವಿಟಿ ಸೇಮ್ ಅದ. ಆ್ಯಂಡ್ ದೀಸ್ ಹ್ಯಾವ್ ಹೈ ಪೋಲರೈಸಿಂಗ್ ಪವರ್. ಮೂರೇ ರೀಸನ್ ಬರೆದ್ರೆ ಸಾಕು, ಇಟ್ ಈಸ್ ಎನಫ್. ಸೊ ಡಯಾಗ್ನಲಿ ಅಪೋಸಿಟ್ ಎಲಿಮೆಂಟ್ಸ್, diagonally opposite elements, ಇವು diagonally opposite elements ಅಂತ ಕರಿತೀವಿ ನಾವು. diagonally opposite elements have similar atomic size. look here, ಇದೇ ಹೇಳಿದ್ದೆ ನಾ, ಅಟಾಮಿಕ್ ಸೈಜ್ ಅಂತಂದ್ರೆ ಎರಡು ಸೇಮ್ ಇರಂಗಿಲ್ಲ. ಅಟಾಮಿಕ್ ಸೈಜ್ ಲೀಥಿಯಮ್ದು 152 ಅದ, ಲೀಥಿಯಮ್ದು ಎಷ್ಟು ಅದ 152 ಅದ. ಆಮೇಲೆ ಮ್ಯಾಗ್ನೀಸಿಯಮ್ದು ಎಷ್ಟು ಅದ 160 ಅದ. ವೆರಿ ನಿಯರ್ 152 ಆ್ಯಂಡ್ 160. ಸೊ 100% ಕರೆಕ್ಟ್ ಇರಂಗಿಲ್ಲ. ಸೊ ದಟ್ ಸ್ವಲ್ಪ ವೇರಿಯೇಷನ್ಸ್ ಇರ್ತದೆ. ಲೀಥಿಯಮ್ದಷ್ಟು 152 ಪಿಕೋಮೀಟರ್ ಆ್ಯಂಡ್ ಮ್ಯಾಗ್ನೀಸಿಯಮ್ದು ಎಷ್ಟದೆ? ಸೊ ಇಟ್ ಈಸ್ ಮ್ಯಾಗ್ನೀಸಿಯಮ್ದು 160. ಸೊ ಮೀನ್ಸ್ ವೆರಿ ನಿಯರ್. ಅದರ್ ಕಂಪೇರ್ ಮಾಡಿದ್ರೆ ಭಾಳ ಡಿಫ್ರೆನ್ಸ್ ಇರ್ತದೆ. ಅದಕ್ಕೇನು ಹೇಳಿದ್ವಿ ನಾವಿಲ್ಲಿ? ಡಯಾಗ್ನಲಿ ಅಪೋಸಿಟ್ ಎಲಿಮೆಂಟ್ಸ್ ಹ್ಯಾವ್ ಸಿಮಿಲರ್ ಅಟಾಮಿಕ್ ಸೈಜ್. ಒಂದು ಆತು, ಸಿಮಿಲರ್ ಅಟಾಮಿಕ್ ಸೈಜ್ ಆತು. ಎರಡನೇದ್ದು ಸಿಮಿಲರ್ ಎಲೆಕ್ಟ್ರೋನೆಗೆಟಿವಿಟಿ. ಎಲೆಕ್ಟ್ರೋನೆಗೆಟಿವಿಟಿ ಸೇಮ್ ಇರ್ತದೆ. ಅಂದರೆ ಎಲೆಕ್ಟ್ರೋನೆಗೆಟಿವಿಟಿ ಇದ್ರದ್ದು ಲೀಥಿಯಮ್ದು ಎಷ್ಟು ಇರ್ತದೆ? 1.0 ಅದ, ಇದು 1.31 ಅದ. 1.0 ಆ್ಯಂಡ್ 1.3 ಇಟ್ ಈಸ್ ವೆರಿ ನಿಯರ್ ಆ್ಯಸ್ ಕಂಪೇರ್ಡ್ ಟು ಅದರ್. ಬೇರೆ ಕಂಪೇರ್ ಮಾಡಿದ್ರಪ್ಪ ಅಂದರೆ ಬೇರೆ ಅದ. ಆ್ಯಂಡ್ ಹೈ ಪೋಲರೈಸಿಂಗ್ ಪವರ್. ವಾಟ್ ಈಸ್ ಪೋಲರೈಸಿಂಗ್ ಪವರ್? ಪೋಲರೈಸಿಂಗ್ ಪವರ್ ಈಸ್ ಈಕ್ವಲ್ ಟು, ಸೊ ಚಾರ್ಜ್ ಅಪಾನ್ ಸೈಜ್. ಏನು ಹೇಳ್ತೀವಿ ನಾವಿಲ್ಲಿ? charge upon size. It is the ratio of charge upon size. Polarizing power is nothing but the ratio of charge to size is called as other charge. Positive charge ಇರಲಿ, ನೆಗೆಟಿವ್ ಚಾರ್ಜ್ ಇರಲಿ, ಅದರ ಸೈಜ್. ಅಟಾಮಿಕ್ ಸೈಜ್ ಹೇಳಿದ್ನ ಲೀಥಿಯಮ್ದು ಎಷ್ಟು ಹೇಳಿದ ನಾ ಇಲ್ಲಿ? 162, 152 ಆ್ಯಂಡ್ ದೆನ್ ಇಟ್ ಈಸ್ 160. ಆಮೇಲೆ ಅದರ ಚಾರ್ಜ್. So you will get polarizing power. This is the first important point. Diagonally opposite elements have similar atomic size and then similar ionization, electronegativity and high polarizing power. Then ಇದಾದ ಮೇಲೆ ನೆಕ್ಸ್ಟ್ ಕೆಮಿಕಲ್ ಪ್ರಾಪರ್ಟೀಸ್ ಒಳಗೆ ಸೇಮ್ ಕೊಡ್ತದೆ ನೋಡಿ. ಮೂರನೇದು ಲೀಥಿಯಮ್ ಆ್ಯಂಡ್ ಮ್ಯಾಗ್ನೀಸಿಯಮ್ ಫಾರ್ಮ್ಸ್ ಮೊನಾಕ್ಸೈಡ್ಸ್. ಫಾರ್ಮ್ಸ್ ಆಕ್ಸೈಡ್ಸ್ ಅಂತ ಬರೋದು ನಡೀತದೆ, ಮೊನಾಕ್ಸೈಡ್ ಅಂತ ಬರೋದು ನಡೀತದೆ. ಲೀಥಿಯಮ್ ಫಾರ್ಮ್ಸ್ ಓನ್ಲಿ ಮೊನಾಕ್ಸೈಡ್ಸ್. ಯಾವ್ಯಾವ ಮೊನಾಕ್ಸೈಡ್ಗಳು ಫಾರ್ಮ್ ಆಗ್ತವೆ ಇಲ್ಲಿ? Li2O ಆ್ಯಂಡ್ MgO. ಲುಕ್ ಹಿಯರ್ ಸ್ಟೂಡೆಂಟ್ಸ್, Li2O ಆ್ಯಂಡ್ MgO. ಇದನ್ನು Li2O ಮತ್ತು MgO ಫಾರ್ಮ್ ಆಗ್ತದೆ. ಸೊ ದೇ ಫಾರ್ಮ್, ಸೊ ಹೆಂಗೆ ಫಾರ್ಮ್ ಆಗ್ತದೆ? 4Li plus O2 it gives 2Li2O and then second one 2Mg plus O2 it forms 2MgO. So it forms monoxide. Lithium compounds, lithium and this magnesium forms only monoxides. Then next one, lithium carbonate and magnesium carbonate decomposes and they form oxides only. So lithium carbonate and magnesium carbonate decomposes forming oxides. ನೋಡಿ, Li2CO3 it decomposes, it forms Li2O plus CO2, carbon dioxide is evolved. Then second one, that is MgCO3, it gives MgO plus CO2. So chemically similar also. ಅದಕ್ಕೆ ಡೆಫಿನೇಷನ್ದಲ್ಲಿ ಹೇಳಿದ್ವಿ ನಾವು. ಸೊ ದೆನ್ ಇನ್ನೊಂದು ಬರಿಬೋದು ಲಾಸ್ಟ್. ಸೊ lithium nitrate and magnesium nitrate decomposes forming their oxides. Lithium nitrate and
magnesium nitrate decomposes forming oxides. Look here students, ನೀವು ಈ ರಿಯಾಕ್ಷನ್ ಬರೀಲಿದ್ದು ನಡೀತದೆ, ಸೆಂಟೆನ್ಸ್ದಲ್ಲಿದ್ದರೆ ಸಾಕು. ರಿಯಾಕ್ಷನ್ ಬರೀಲಿ ನಡೀತದೆ, ಸೆಂಟೆನ್ಸ್ದಲ್ಲಿದ್ದರೆ ಸಾಕು. ದಿಸ್ ಈಸ್ ದ ಡಯಾಗ್ನಲ್ ರಿಲೇಷನ್ಶಿಪ್. ಇದು ಡಯಾಗ್ನಲ್ ರಿಲೇಷನ್ಶಿಪ್. ಇದು 3 ಮಾರ್ಕ್ಸ್ ಸಿಕ್ಕತಾನೆ, 3 ಮಾರ್ಕ್ಸ್ ಸಿಕ್ಕತಾನೆ ಇದನ್ನು. ಸೊ lithium and magnesium shows diagonal relationship. Diagonally opposite elements have. This is the second one is very important point. Similar atomic size, similar electronegativity, high polarizing power, very important one. And then the chemical properties. So this is about a diagonal relationship. And then here the last part, that is periodic trends and chemical reactivity. As already we discussed all these things in detail. ಈಗ ಇಲ್ಲಿ ಮಟ್ಟ ಏನದಲ್ಲ, ಇದು ಮುಗಿತಿನ ಪಿರಿಯಾಡಿಕ್ ಟ್ರೆಂಡ್ಸ್ ಆ್ಯಂಡ್ ಕೆಮಿಕಲ್ ರಿಯಾಕ್ಟಿವಿಟಿ ಅಂತೇಳಿ ಏನದಲ್ಲ ಬರ್ತದೆ. ಅದು ನಾವು ಫಸ್ಟ್ ಓದಿದ್ದೇನದಲ್ಲ ಸಮರೈಸ್ ಮಾಡ್ತಾನೆ. ಸೊ ಲುಕ್ ಹಿಯರ್, ಹೌ ಟು ಸಮರೈಸ್. ಲುಕ್ ಹಿಯರ್, ಇದನ್ನು ಸಮರೈಸ್ ನಾವು ಹೆಂಗೆ ಮಾಡ್ತೀವಿ? ಸೊ ಇಟ್ ಈಸ್ ಪಿರಿಯಾಡಿಕ್ ಟ್ರೆಂಡ್ಸ್ ಆ್ಯಂಡ್ ಕೆಮಿಕಲ್ ರಿಯಾಕ್ಟಿವಿಟಿ. ಪಿರಿಯಾಡಿಕ್ ಟ್ರೆಂಡ್ಸ್ ಆ್ಯಂಡ್ ಕೆಮಿಕಲ್ ರಿಯಾಕ್ಟಿವಿಟಿ ಆಲ್ರೆಡಿ ವಿ ಆಲ್ರೆಡಿ ಸ್ಟಡಿಡ್. ಸೊ ಏನೇನು ಸ್ಟಡಿ ಮಾಡಿದ್ವಿ ಇಲ್ಲಿ ನಾವು? ಲುಕ್ ಹಿಯರ್, ಸೊ ಇಟ್ ಈಸ್ atomic radius, and this contains covalent radius, van der Waals radius ಇವು ಆಗ್ಯದ. and then ionization enthalpy, ionization energy or ionization enthalpy, electronegativity or electron gain enthalpy, electron gain enthalpy, electronegativity, etc. All these we studied already and we discussed, and on the basis of these the chemical reaction takes place. ಇವುಗಳ ಇನ್ಫ್ಲುಯೆನ್ಸ್ನಿಂದ ಕೆಮಿಕಲ್ ರಿಯಾಕ್ಷನ್ ಆಗ್ತದೆ. ಆ್ಯಂಡ್ ಇವು ಆದ ಮೇಲೆ ಏನದಲ್ಲ, ಸೊ ಇಟ್ ಈಸ್ ನಾವೇನು ಸ್ಟಡಿ ಮಾಡಿದ್ವಿ ಮುಂದೆ, ಸೊ ಇಟ್ ಈಸ್ ದ ಪಿರಿಯಾಡಿಕ್ ಟೇಬಲ್. ಪಿರಿಯಾಡಿಕ್ ಟೇಬಲ್ದಲ್ಲಿ ಏನದಲ್ಲ, ಸೊ ಇಟ್ ಈಸ್ ಈ ಟೈಪ್ ಇತ್ತಿಲ್ಲ. Look here, it is periodic table. ಇಲ್ಲಿ ಏನಿದ್ದು ಎರಡು ಏನದಲ್ಲ, ಸೊ these are called as S block ಇದ್ದು, and then it is P block, ಆಮೇಲೆ ಇದು D block. ಆಮೇಲೆ ಕೆಳಗೆ ಏನದಲ್ಲ ಎರಡಿದ್ದು, ಇದು F block. Look here, ಇಲ್ಲಿ 1 2 ಇತ್ತು, ಇಲ್ಲಿ 3 to 12 ಇತ್ತು, ಇಲ್ಲಿ 13 to 18 ಇತ್ತು. ಇಲ್ಲಿ ಸೊ ಇಲ್ಲಿ ಎಷ್ಟಿದ್ದು 58 to 71, 58 to 71 ಆ್ಯಂಡ್ 90 to 103 ಮುಗೀತು. ಇಟ್ ಈಸ್ ದ ಪಿರಿಯಾಡಿಕ್ ಟೇಬಲ್. ಸೊ ಏನು ಸ್ಟಡಿ ಮಾಡಿದ್ವಿ ನಾವು ಇಲ್ಲಿ ಫಸ್ಟು ಪಿರಿಯಾಡಿಕ್ ಟೇಬಲ್ದಲ್ಲಿ? ಸೊ ದ ನಂಬರ್ 1, ದಟ್ ಈಸ್ ಮೆಟಾಲಿಕ್ ಪ್ರಾಪರ್ಟೀಸ್. ಮೆಟಾಲಿಕ್ ಪ್ರಾಪರ್ಟೀಸ್. ಸೊ ವಾಟ್ ಆರ್ ದ ಮೆಟಾಲಿಕ್ ಪ್ರಾಪರ್ಟೀಸ್? ಲುಕ್ ಹಿಯರ್ ಸ್ಟೂಡೆಂಟ್ಸ್, ದ S block elements are metals, and here the D block elements are also metals. Up to this we have D block, and here the F block elements are also having metals, metallic character. So therefore in the periodic table the first group S block and then the D block and F block elements are having metallic nature. So ಏನು ಹೇಳಿದ್ವಿ ಇಲ್ಲಿ? ಸೊ S block and then D block and F block elements are having metallic nature. These are the good conductor of heat and electricity. These are malleable and ductile. ಇವು ಮೆಟಾಲಿಕ್ ನೇಚರ್ ಅದಾವ ಅಂತ ಹೇಳಿದ್ವಿ. ಯಾಕೆ ಮೆಟಾಲಿಕ್ ನೇಚರ್ ಅದಾವಪ್ಪ ಅಂತಂದರೆ these have low ionization, enthalpy. ಇವುಗಳ ಅಯನೈಸೇಷನ್ ಎಂಥಲ್ಪಿ ಕಡಿಮೆ ಅದ. ಇವೆಲ್ಲ ನಾವು ಸ್ಟಡಿ ಮಾಡೀವಿ ಈಗ ಆಲ್ರೆಡಿ. These have low ionization enthalpy
ಆ್ಯಂಡ್ ರಿಮೆಂಬರ್ ದೀಸ್ ಫಾರ್ಮ್ಸ್ ಅಯಾನಿಕ್ ಕಂಪೌಂಡ್ಸ್. ಎಂಥ ಕಂಪೌಂಡ್ಗಳು ಫಾರ್ಮ್ ಆಗ್ತವೆ? ದೀಸ್ ಫಾರ್ಮ್ಸ್ ಅಯಾನಿಕ್ ಕಂಪೌಂಡ್ಸ್. ಅಯಾನಿಕ್ ಕಂಪೌಂಡ್ಸ್ ಇಷ್ಟು ಏನದಲ್ಲ ಮೆಟಾಲಿಕ್ ಪ್ರಾಪರ್ಟೀಸ್ ನೆನ್ಪಿಟ್ರೆ ಸಾಕು. ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ, malleable and ductile, few of them, and then forms ionic compound and have low ionization enthalpy, and the S block elements are very reactive, very reactive. So then what are non-metals? Second one, non-metals ಅಂದ್ರೆ ಏನು? ಸೊ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಏನು ಸ್ಟಡಿ ಮಾಡಿದ್ವಿ ನಾವಿಲ್ಲಿ. ಸೊ ಹಿಯರ್ ಇನ್ ನಾನ್ ಮೆಟಲ್ಸ್, ಸೊ ದ ಪಿ ಬ್ಲಾಕ್ ಎಲಿಮೆಂಟ್ಸ್, ಆಲ್ಮೋಸ್ಟ್ ಆಲ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ನಾನ್ ಮೆಟಲ್ಸ್. ಇಲ್ಲಿ ಸೊ ನಾನ್ ಮೆಟಲ್ಸ್ ಗ್ರೂಪ್ 13 to 18 ಆಲ್ಮೋಸ್ಟ್ ನಾಟ್ ಕಂಪ್ಲೀಟ್, ನಿಯರ್ಲಿ. ಸೊ ಇಟ್ ಈಸ್ ದೀಸ್ ಆರ್ ಆನ್ ದ ಎಕ್ಸ್ಟ್ರೀಮ್ ರೈಟ್, ಟಾಪ್ ಆಫ್ ದ ರೈಟ್ ಸೈಡ್, ಟಾಪ್ ಆಫ್ ದ ರೈಟ್ ಸೈಡ್. ಕೆಳಗಡೆ ಏನೆಲ್ಲ ಮೆಟಲಾಯ್ಡ್ಸ್ ಬರ್ತಾವೆ, ಮತ್ತಿಲ್ಲಿ ಕೆಲವೊಂದಿಷ್ಟು ಏನದಲ್ಲ ಮೆಟಲಾಯ್ಡ್ಸ್ ಬರ್ತಾವೆ. ಸೊ 13 to 18 almost all nearly these are non-metals, and these are poor conductor of heat and electricity. These are poor conductor of heat and electricity, and these have high ionization energy. High ionization energy. ಇವುಗಳ ಅಯನೈಸೇಷನ್ ಎನರ್ಜಿ ಅನ್ನೋದಲ್ಲ ಹೈ ಅದ, ಹೈ ಅಯನೈಸೇಷನ್ ಎನರ್ಜಿ. ಆ್ಯಂಡ್ ದೀಸ್ ಫಾರ್ಮ್ covalent compounds, and these have a tendency to gain electron, whereas metals are having a tendency to lose electron. Metals are having a tendency to lose electron. And after this we studied the metalloids, the elements like silicon, germanium, gallium, etc. So these are placed in the middle of the periodic table. Here these are placed in the middle of the periodic table, in between the metals and non-metals, and these are also called as semi-metals. These are also called as semi-metals. You know semi-metals ಅಂತ ಕರಿತೀವಿ because these are having an intermediate property between metals and non-metals. ಮೆಟಲ್ಸ್ ಮತ್ತು ನಾನ್-ಮೆಟಲ್ಸ್ಗಳ ನಡವಳಿಕೆ ಏನದಲ್ಲ ಇವು ಮೆಟಾಲಿಕ್ ಪ್ರಾಪರ್ಟಿಯನ್ನು ಹೊಂದಿರ್ತದೆ. These are having, that is the metals and non-metal property. So here up to this, that is the metalloids, and after this metalloids we studied the oxides of some elements. Look here students, look here, oxides of elements. Oxides of elements. So look here, oxides of element, it plays a very important role. It has three parts. Number one, look here, the metals which are on the left hand side react with oxygen, form metallic oxides, and these metallic oxides are basic in nature. These metallic oxides are basic in nature. So the metals left in the periodic table, reacts with oxygen, forming metallic oxides which are basic in nature, and hence it is called as basic oxides. So metals form basic oxides. Look here students, metal form basic oxide. For example Na2O, you may write that is MgO. So basic oxides, MgO, K2O, like this. Any that is example you may write here. These are basic oxides. And then what about the second one, non-metals? Non-metals ಏನು ಫಾರ್ಮ್ ಆಗ್ತದೆ? Non-metals forms acidic oxides with oxygen. Acidic oxides with oxygen.
ಇವು acidic in nature ಇರ್ತದೆ. So for example you may form that is sulfur plus oxygen, it gives sulfur dioxide, acidic in nature. You may take phosphorus P4 plus 5O2, it forms P4O10. So phosphorus pentoxide, these are all acidic in nature. These are all acidic in nature. And then third one, amphoteric oxides. So what are amphoteric oxides? So students look here, the amphoteric oxides are those which act as an acid as well as a base. ಇವು ಆ್ಯಸಿಡ್ ಆಗಿ ಬಿಹೇವ್ ಮಾಡ್ತಾವೆ, ಬೇಸ್ ಆಗಿ ಬಿಹೇವ್ ಮಾಡ್ತಾವೆ. ಅಂದರೆ ನೀವು ಆ್ಯಸಿಡ್ ಜೊತೆಗೆ ಟ್ರೀಟ್ ಮಾಡಿದರೆ ಬೇಸ್ ಆಗ್ತದೆ, ಬೇಸ್ ಜೊತೆಗೆ ಟ್ರೀಟ್ ಮಾಡಿದರೆ ಆ್ಯಸಿಡ್ ಆಗ್ತದೆ. ಅಂದರೆ ಇವೆರಡೂ ಆ್ಯಕ್ಟ್ ಆಗ್ತದೆ. ಬೋತ್ amphoteric substances, so these act as that is both acids as well as a base. The elements in the center of the periodic table, the elements in the center of the periodic table, the elements in the center of the periodic table forms amphoteric oxides, and these are also called as ampholytes. ಇವಕ್ಕೆ ನಾವು amphoteric oxides ಅಂತೂ ಕರಿತೀವಿ ನಾವು, ಅಥವಾ ampholytes ಅಂತೂ ಕರಿತೀವಿ ನಾವು. So example you may write that is any example Al2O3, As2O3, aluminum oxide, arsenious oxide, and you may write SiO2. So what are amphoteric oxides? Amphoteric oxides are those which acts as an acid as well as base. Means it acts as an acid as well as a base. ಇದು ಆ್ಯಸಿಡ್ ಮತ್ತು ಬೇಸ್ ಎರಡು ಆಗಿ ಆ್ಯಕ್ಟ್ ಆಗ್ತದೆ. ನಾವು ಇಲ್ಲಿ ತೊಗೊಂಡಿದ್ರೆ ಮೆಟಲ್ಸ್ ತೊಗೊಂಡಿವಪ್ಪ ಅಂದರೆ ಬೇಸಿಕ್ ಆಕ್ಸೈಡ್ ಅಷ್ಟು ಫಾರ್ಮ್ ಹಾಕೋ, ಇಲ್ಲಿ ತೊಗೊಂಡಪ್ಪ ಅಂದರೆ ಎಸಿಡಿಕ್ ಆಕ್ಸೈಡ್ ಅಷ್ಟು ಫಾರ್ಮ್ ಹಾಕೋ ನಾನ್ ಮೆಟಲ್ ಒಳಗೆ. ಆದರೆ ಎಂಪೋಟೆರಿಕ್ ಒಳಗೆ ಏನದಲ್ಲ, ಸೊ ಇಟ್ ಈಸ್ ನೀವು ಆ್ಯಸಿಡ್ ಜೊತೆಗೆ ರಿಯಾಕ್ಷನ್ ಮಾಡಿದ್ರು ತಾನು ಬೇಸಾಗಿ ಆ್ಯಕ್ಟ್ ಆಗ್ತದೆ, ಬೇಸ್ ಜೊತೆಗೆ ರಿಯಾಕ್ಟ್ ಮಾಡಿದ್ರಪ್ಪ ಅಂದರೆ ಆ್ಯಸಿಡಾಗಿ ರಿಯಾಕ್ಟ್ ಆಗ್ತದೆ. ಅದಕ್ಕೆ ಇವಕ್ಕೆ ಏನಂತೀವಿ ನಾವು ಎಂಪೋಟೆರಿಕ್. ಸೊ ದಿ ಆ್ಯಕ್ಟ್ ಆಸ್ ಎನ್ ಆ್ಯಸಿಡ್ ಆಸ್ ವೆಲ್ ಆಸ್ ಎ ಬೇಸ್. ಎಂಪೋಟೆರಿಕ್ ಆಕ್ಸೈಡ್ಸ್ ಆರ್ ದೋಸ್ ವಿಚ್ ಆ್ಯಕ್ಟ್ಸ್ ಆಸ್ ಎನ್ ಆ್ಯಸಿಡ್ ಆಸ್ ವೆಲ್ ಆಸ್ ಎ ಬೇಸ್. If you treat with acid, it acts as a base. If you treat with base, it acts as an acid. Is clear? So then last one, neutral oxides. Fourth one, neutral oxides. So which are those neutral oxides? Nodi. Which are those neutral oxides? Fourth one, look here students, when this carbon reacts with oxygen, it forms carbon monoxide, and then nitrogen reacts with oxygen, it forms nitric oxide and nitrous oxide, etc. So these are called as and N2O. So these are called neutral oxides. These are called neutral oxides. Carbon monoxide, nitric oxide, neutral oxides. That is CO, NO, N2O, etc. So these are called as neutral oxides. So students, here up to this, the topic is completed. And if possible, I will show some how to remember some properties in the next video. So thank you.